ಸ್ನೇಹಿತರೆ, ಜ್ಯೋತಿಷ್ಯ ತರಗತಿಯ 24ನೇ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಜನ್ಮಲಗ್ನದಿಂದ 11ನೇ ಮನೆಯಾಗಿರೋ ಲಾಭ ಭಾವದ ಬಗ್ಗೆ, ಹಾಗೆ ಈ ಭಾವದಲ್ಲಿ ವಿವಿಧ ಗ್ರಹಗಳಿದ್ರೆ ಏನು ಫಲ ಅನ್ನೋ ವಿಷಯದ ಬಗ್ಗೆ ತಿಳಿಯೋ ಪ್ರಯತ್ನವನ್ನ ಮಾಡೋಣ. ಇಲ್ಲಿವರೆಗೂ 10 ಮನೆಗಳ ಬಗ್ಗೆ ಹಾಗೆ ಆ ಮನೆಗಳಲ್ಲಿ ವಿವಿಧ ಗ್ರಹಗಳಿದ್ರೆ ಏನು ಫಲ ಅನ್ನೋದನ್ನ ಹೇಳಿದ್ದೆ. ಅವೆಲ್ಲ ನಿಮಗೆ ಸುಲಭವಾಗಿ ಅರ್ಥವಾಗಿತ್ತು ಕೂಡ. ಆದರೆ ಈ 11ನೇ ಮನೆಯ ವಿಡಿಯೋ ಸ್ವಲ್ಪ ವಿಶೇಷವಾಗಿರುತ್ತೆ. ಯಾಕಂದರೆ ಈ ಮನೆ ಶುಭ ಸ್ಥಾನವೂ ಹೌದು, ಅಶುಭ ಸ್ಥಾನವೂ ಹೌದು. ಪ್ರತಿ ಲಗ್ನಕ್ಕೂ ಈ ಭಾವ ವಿಭಿನ್ನ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಜಾತಕದಲ್ಲಿ 3, 6, 10, 11 ಇವು ಉಪಚಯ ಸ್ಥಾನಗಳು ಅನ್ನೋದನ್ನು ನಾನು ಹೇಳಿದ್ದೆ. ಇಂಗ್ಲಿಷ್ನಲ್ಲಿ ಗ್ಯಾದರಿಂಗ್ ಹೌಸ್ ಅಂತ ಕರೀತಾರೆ. ಅಂದರೆ ಇವು ನಮ್ಮ ಪೂರ್ವ ಜನ್ಮದ ಕರ್ಮ ಫಲಗಳ ಜೊತೆಗೆ ಈ ಜನ್ಮದಲ್ಲಿ ನಾವು ಆಚರಿಸುವ ಕರ್ಮಗಳ ಜೊತೆ ಸೇರಿ ಫಲ ನೀಡುತ್ತೆ ಅನ್ನೋದು ವಾಸ್ತವ. 11ನೇ ಮನೆಯಲ್ಲಿ ಶುಭ ಗ್ರಹ ಇದ್ದರೆ ಶುಭ ಫಲಗಳು, ಹಾಗೆ ಅಶುಭ ಗ್ರಹ ಇದ್ದರೆ ಆ ಮನೆಯ ಕಾರಕತ್ವಗಳಿಗೆ ಸಂಬಂಧಿಸಿದ ಫಲಗಳಲ್ಲಿ ಸಮಸ್ಯೆಯನ್ನು ಎದುರಿಸಿ ಪೂರ್ವ ಕರ್ಮದಿಂದ ನಾವು ಮುಕ್ತಿಯನ್ನು ಅನುಭವಿಸುವಂಥದ್ದು. ಒಂದು ಲೆಕ್ಕದಲ್ಲಿ ಇದು ಕೂಡ ಶುಭನೇ ಅಲ್ವಾ? ಋಣಮುಕ್ತರಾದ ಹಾಗೆ. ಕಷ್ಟಕ್ಕೆ, ಸಮಸ್ಯೆಗಳಿಗೆ ಈ ಮನೆ ನಮ್ಮನ್ನು ಸಿಲುಕುವಂತೆ ಮಾಡಿದರೂ ಕೂಡ ಪೂರ್ವ ಜನ್ಮದ ಪಾಪಕರ್ಮಗಳಿಂದ ಮುಕ್ತಿ ಉಂಟಾಗುವಂತೆ ಮಾಡುತ್ತೆ ಅಂದರೆ ಅದು ನಮಗೆ ಲಾಭನೇ ಅಲ್ವಾ? ಸ್ನೇಹಿತರೆ, ಈ 11ನೇ ಮನೆಯನ್ನು ಲಾಭ ಭಾವ ಅಂತಾನೆ ಕರೆಯಲಾಗುತ್ತೆ. ಲಾಭ ಅನ್ನೋ ಪದಕ್ಕೆ ಅರ್ಥ ಕೇವಲ ದುಡ್ಡಿಗೆ ಸಂಬಂಧಿಸಿದ್ದಲ್ಲ. ಭೂಮಿಯ ಮೇಲೆ ನಾವು ಅನುಭವಿಸಬಹುದಾದ ಸುಖ ಎಲ್ಲವೂ ಲಾಭವೇ. ಹಾಗಾಗಿ ಇದು ಶುಭ ಸ್ಥಾನ. ಜೊತೆಗೆ ಈ 11ನೇ ಭಾವ ಅಂದರೆ 6ನೇ ಮನೆಯಿಂದ ಲೆಕ್ಕ ಮಾಡಿದರೆ 6ನೇ ಮನೆಯೇ ಆಗೋ ಕಾರಣ ಈ ಮನೆಯನ್ನು ಶಾಸ್ತ್ರಗಳು ದುಸ್ಥಾನ ಅಂತಾನೆ ಗುರುತಿಸುತ್ತೆ. ಹೀಗಾಗಿ 11ನೇ ಮನೆಯನ್ನು ಇಡೀ ಜಾತಕ ಕುಂಡಲಿಯಲ್ಲಿ ಒಂದು ವಿಶೇಷವಾದ ಪ್ರತ್ಯೇಕತೆಯನ್ನು ಹಾಗೆ ಪ್ರಾಮುಖ್ಯತೆಯನ್ನು ಕೂಡ ಹೊಂದಿದೆ. ಇಂತಹ 11ನೇ ಮನೆಯ ಪ್ರಮುಖ ಕಾರಕತ್ವಗಳು ಯಾವುದು ಅಂತ ನೋಡೋದಾದರೆ ಸಂಪಾದನೆ, ಆದಾಯ, ಹಣ ಉಳಿತಾಯ, ವಾರಸತ್ವ ಆಸ್ತಿ, ಬಡ್ಡಿ ವ್ಯವಹಾರ, ಷೇರು ಮಾರುಕಟ್ಟೆ, ಲಾಟರಿಗಳು, ಕಲಿಕೆ, ಲಾಭಾಪೇಕ್ಷೆ, ದುರಾಸೆ, ಮಂತ್ರಸಿದ್ಧಿ, ಎಡಕಿವಿ, ಹಿರಿಯ ಸೋದರ ಸೋದರಿಯರು, ಆತ್ಮೀಯರು, ಸಹಾಯಕರು, ಸ್ನೇಹಿತರು, ಸೇವಕರು, ದೊಡ್ಡಪ್ಪ, ತಂದೆಯ ಕುಟುಂಬ, ಖರ್ಚುಗಳು, ಹೂಡಿಕೆಗಳು, ದಿನನಿತ್ಯದ ಕೆಲಸಗಳು, ಶತ್ರುಗಳು, ಆರೋಗ್ಯ, ವೈವಾಹಿಕ ಜೀವನ, ಉದ್ಯೋಗ ಜೀವನ ಮುಂತಾದ ಪ್ರಮುಖ ಕಾರಕತ್ವಗಳೆಲ್ಲ ಈ ಭಾವದಲ್ಲಿ ಬರುತ್ತೆ. ಲಾಭ ಭಾವಕ್ಕೆ ಶನಿ ಕಾರಕ ಗ್ರಹ ಆದರೆ ಹಿರಿಯ ಸಹೋದರ ಸಹೋದರಿಯರಿಗೆ ಗುರು ಕಾರಕತ್ವವನ್ನು ವಹಿಸ್ತಾರೆ. ಹಾಗಾದರೆ ಈ ಎಲ್ಲ ಗ್ರಹಗಳು ಈ ಭಾವದಲ್ಲಿದ್ದರೆ ಏನು ಫಲ ಅನ್ನೋದನ್ನು ಈಗ ನೋಡ್ತಾ ಹೋಗೋಣ. ಯಾವಾಗಲೂ ಹೇಳೋ ಹಾಗೆ ಒಂದು ಎಚ್ಚರಿಕೆಯನ್ನು ಕೂಡ ಹೇಳಿಬಿಡ್ತೀನಿ, ಗಮನಿಸಿ. ಇದು ಕೇವಲ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಸಾಧಾರಣ ಫಲಸೂತ್ರಗಳು ಮಾತ್ರ. ಇದು ಕೇವಲ ಒಂದು ಗ್ರಹ ಈ ಭಾವದಲ್ಲಿದ್ದರೆ ಏನು ಫಲ ಅನ್ನೋ ವಿಷಯವನ್ನು ಮಾತ್ರ ಗಮನದಲ್ಲಿ ಇಟ್ಟುಕೊಂಡು ಹೇಳೋ ವಿಡಿಯೋ ಅಷ್ಟೇ. ಇದೇ ಅಂತಿಮ ಅಲ್ಲ. ಯಾವುದೇ ಜಾತಕ ಪರಿಶೀಲನೆ ಮಾಡುವಾಗ ಸಂಪೂರ್ಣವಾಗಿ ಜಾತಕವನ್ನು ಅಧ್ಯಯನ ಮಾಡಿ ನಿರ್ಧಾರಕ್ಕೆ ಬರಬೇಕಾಗತ್ತೆ. ಇಲ್ಲಿ ಹೇಳಿದ ವಿಷಯವನ್ನು ನೇರವಾಗಿ ನಿಮ್ಮ ಜಾತಕಕ್ಕೆ ಅಳವಡಿಸ್ಕೊಂಡು ನೋಡೋದು ಸರಿಯಲ್ಲ. ಮೊದಲನೇದಾಗಿ, ಸೂರ್ಯ 11ನೇ ಮನೆಯಲ್ಲಿದ್ದರೆ ದೀರ್ಘಾಯುಷ್ಯ, ಅಧಿಕ ಸಂಪತ್ತಿರುತ್ತೆ, ಉತ್ತಮ ಸಂಗಾತಿ, ಉತ್ತಮ ಸಂತಾನ ಇರುತ್ತೆ. ಸೇವಕರು, ಸರ್ಕಾರದಿಂದ ಗೌರವ ಮರ್ಯಾದೆಗಳು ಸಿಗೋ ಸಾಧ್ಯತೆ ಹೆಚ್ಚು ಪರಿಶ್ರಮ ಪಡೆದೇನೆ ಗೆಲುವನ್ನು ಸಾಧಿಸುವಂತಹ ಒಂದು ಯೋಗ ಇರುತ್ತೆ. ಬಹಳಷ್ಟು ಧಾರ್ಮಿಕ, ಸಾಮಾಜಿಕ ಸೇವಾ ಕಾರ್ಯಕ್ರಮಗಳನ್ನು ಮಾಡುವಂಥವರಾಗಿರ್ತಾರೆ. ವಾಸ ಮಾಡೋ ಮನೆ ಕೂಡ ಅಷ್ಟೇ ಆಕರ್ಷಕವಾಗಿ, ಉತ್ತಮವಾಗಿ ಇರುತ್ತೆ. ಮನೆಯ ಒಳಗೂ ಹೊರಗೂ ಆಹ್ಲಾದಕರವಾದ ವಾತಾವರಣ ಇರುತ್ತೆ. ಕೀರ್ತಿ, ಪ್ರತಿಷ್ಠೆ, ಪ್ರಜಾದರಣೆ, ನೂರಾರು ಜನರೆದುರು ಸನ್ಮಾನ ಪಡೆದುಕೊಳ್ಳುವಂತಹ ಯೋಗ. ಪಂಡಿತರು, ಮೇಧಾವಿಗಳು, ಶಾಸ್ತ್ರಜ್ಞರು, ಜ್ಯೋತಿಷ್ಯರು ಮುಂತಾದವರ ಜೊತೆ ಸ್ನೇಹ ಸಂಬಂಧವನ್ನು ಹೊಂದಿರ್ತಾರೆ. ಪ್ರಾಪಂಚಿಕ ಜ್ಞಾನ, ಸಮಸ್ತ ವಿಷಯಗಳಲ್ಲೂ ಆಸಕ್ತಿ, ತಿಳುವಳಿಕೆ ಕೂಡ ಇರುತ್ತೆ. ಬುದ್ಧಿವಂತರು, ಉತ್ತಮ ಗುಣವುಳ್ಳವರು, ದೊಡ್ಡ ಹುದ್ದೆಯಲ್ಲಿರುವಂಥವರು, ಮಂತ್ರಿ ಪದವಿಯನ್ನು ಹೊಂದಿರುವವರು, ಉನ್ನತ ಅಧಿಕಾರಿಗಳು, ಸಂಸ್ಥೆಗಳಲ್ಲೂ ಕೂಡ ನಿರ್ವಹಣೆಯ ಜವಾಬ್ದಾರಿಯನ್ನು ಹೊತ್ತಿರುವಂಥವರು ಆಗಿರ್ತಾರೆ. ಅಥವಾ ಯಾವುದಾದ್ರೂ ಸ್ವಂತ ಉದ್ಯೋಗದಲ್ಲಿದ್ದರೆ ಬಹಳಷ್ಟು ಹೆಸರು, ಸಂಪಾದನೆಯನ್ನು ಕೂಡ ಮಾಡಿಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಸೂರ್ಯನಿಗೆ ಉತ್ತಮ ಸ್ಥಾನದಲ್ಲಿ ಈ 11ನೇ ಮನೆ ಕೂಡ ಒಂದು. ಹೀಗಾಗಿ ಸೂರ್ಯ ಈ ಭಾವದಲ್ಲಿ ಅದ್ಭುತ ಫಲವನ್ನು ನೀಡ್ತಾನೆ. ಇನ್ನು ಚಂದ್ರ ಲಾಭಸ್ಥಾನದಲ್ಲಿದ್ದರೆ ತಾಯಿಯಿಂದ ಲಾಭ, ತಾಯಿಯ ಆಸ್ತಿ ಕೂಡಿ ಬರುವಂಥ ಸಾಧ್ಯತೆ ಇರುತ್ತೆ. ಮನಸ್ಸು ಪ್ರಶಾಂತವಾಗಿರುತ್ತೆ, ವಿನಯ ವಿಧೇಯತೆಯಿಂದ ತುಂಬಿರುತ್ತೆ.
ಕೀರ್ತಿ ಪ್ರತಿಷ್ಠೆಗಳಿಂದ ಕೂಡಿದ ವೈಭೋಗ ಜೀವನ ಇರುತ್ತೆ. ಕೆಲಸಕ್ಕೆ ತಕ್ಕ ಪ್ರತಿಫಲ ಕೂಡ ಸಿಗುತ್ತೆ. ವೈವಾಹಿಕ ಹಾಗೂ ಸಂತಾನ ಸುಖಗಳನ್ನು ಹೊಂದ್ತಾರೆ. ವ್ಯಾಪಾರದಲ್ಲಿ ಅಧಿಕ ಲಾಭ, ಸ್ಥಿರಾಸ್ತಿ ಚರಾಸ್ತಿಗಳಲ್ಲಿ ಅನುಕೂಲ ಮುಂತಾದ ಶುಭ ಫಲಿತಾಂಶಗಳೇ ಹೆಚ್ಚಾಗಿರುತ್ತೆ. ಒಟ್ಟಾರೆಯಾಗಿ ಈ 11ನೇ ಭಾವ ಚಂದ್ರನಿರೋದು ಬಹಳ ಒಳ್ಳೆಯದೇನೆ. ಇನ್ನು ಕುಜ 11ನೇ ಭಾವದಲ್ಲಿದ್ದರೆ ಅಧಿಕ ಲಾಭ ಸಾಧ್ಯತೆ ಇರುತ್ತೆ. ಪರೋಪಕಾರ ಬುದ್ಧಿ, ಶತ್ರುಗಳನ್ನು ಜಯಿಸೋ ಸಾಮರ್ಥ್ಯ, ಸಹೋದರರಿಂದ ಲಾಭ, ಸರ್ಕಾರದಿಂದ ಅಥವಾ ಸರ್ಕಾರಿ ಮೂಲದಿಂದ ಧನಲಾಭ ಇರುತ್ತೆ. ನ್ಯಾಯ ಮಾರ್ಗವಾಗಲಿ ಅಥವಾ ಅನ್ಯಾಯ ಮಾರ್ಗವಾಗಲಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಸಹಕಾರ ಸಹಾಯದಿಂದ ಬಹಳಷ್ಟು ಭೂಮಿ ಖರೀದಿ ಮಾಡುವಂಥ ಯೋಗ ಇರುತ್ತೆ. ಬುದ್ಧಿವಂತಿಕೆ, ಕೋರಿಕೆಗಳು ಎರಡೂ ಜಾಸ್ತಿ ಇರೋ ಕಾರಣ ಆಸೆ ಪಟ್ಟಿದ್ದನ್ನು ಪಡೆದುಕೊಳ್ಳುವಂಥ ಒಂದು ಸ್ವಭಾವ ಇವರಿಗಿರುತ್ತೆ. ಇನ್ನು ಬುಧ ಲಾಭಸ್ಥಾನದಲ್ಲಿದ್ದರೆ ಸಂತೋಷವಾಗಿರ್ತಾರೆ, ಉತ್ತಮ ಪ್ರವರ್ತನೆಯನ್ನು ಹೊಂದಿರ್ತಾರೆ. ಬಹುವಿದ್ಯೆಯಲ್ಲಿ ಪಾಂಡಿತ್ಯ ಅಂದರೆ ಬಹಳಷ್ಟು ವಿಷಯಗಳಲ್ಲಿ ಪಾಂಡಿತ್ಯವನ್ನು ಹೊಂದಿರ್ತಾರೆ. ಸ್ಥಿರಾಸ್ತಿ, ಸಂಪತ್ತು, ಪ್ರಭುತ್ವ ಸಹಕಾರ, ಅಧಿಕ ಲಾಭ, ಸ್ನೇಹಿತರು, ಹಿತೈಷಿಗಳು, ಸಹೋದರರಿಂದ ಸಹಕಾರ, ಅಭಿವೃದ್ಧಿಯನ್ನು ಹೊಂದುವಂಥವರಾಗಿರ್ತಾರೆ. ಧನ ಸಂಪತ್ತಲ್ಲಿ ಬಹಳಷ್ಟು ಲಾಭವನ್ನು ಪಡಿತಾರೆ. ಹಾಗೆ ಆ ಲಾಭವನ್ನು ಕೂಡಿಡುವಲ್ಲೂ ಕೂಡ ಆಸಕ್ತಿಯನ್ನು ವಹಿಸ್ತಾರೆ. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಎಲ್ಲ ರೀತಿಯಲ್ಲೂ ಬುಧ ಈ ಸ್ಥಾನದಲ್ಲಿರೋದು ಉತ್ತಮ ಫಲವನ್ನೇ ನೀಡುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಗುರು ಏಕಾದಶ ಭಾವದಲ್ಲಿದ್ದರೆ ದೀರ್ಘಾಯುಷ್ಯ ಇರುತ್ತೆ. ಅಪಾರ ಪಾಂಡಿತ್ಯ, ಸಹಾಯ ಸಹಕಾರ ನೀಡುವಂಥ ಸ್ನೇಹಿತರು ಹಾಗೂ ಸಂಬಂಧಿಕರು, ಅಧಿಕ ಲಾಭ, ಮಕ್ಕಳಿಂದ ಕೂಡ ಲಾಭವನ್ನು ಪಡಿತಾರೆ. ಶ್ರೇಯಸ್ಸು, ಸಮಾಜದಲ್ಲಿ ಗೌರವ, ಉನ್ನತ ವಿದ್ಯೆ, ಉನ್ನತ ಹುದ್ದೆ, ಕುಟುಂಬದಲ್ಲಿ ಹಾಗೂ ಸಂಬಂಧಗಳಲ್ಲಿ ಅಪಾರ ಗೌರವ, ಜವಾಬ್ದಾರಿ ಇರುತ್ತೆ. ಶತ್ರುಗಳನ್ನು ಬುದ್ಧಿವಂತಿಕೆಯಿಂದ ಗೆಲ್ತಾರೆ. ಉತ್ತಮ ಮಾತುಗಾರಿಕೆ, ಉತ್ತಮ ಜ್ಞಾನ ಹೊಂದಿರ್ತಾರೆ. ಧಾರ್ಮಿಕ ವಿಷಯದಲ್ಲಿ ಆಸಕ್ತಿ ಹಾಗೆ ಧರ್ಮಗುರುಗಳ ಜೊತೆ ಉನ್ನತ ಸ್ನೇಹ ಸಂಬಂಧವನ್ನು ಹೊಂದಿರ್ತಾರೆ. ದೈವ ಭಕ್ತಿ ಕೂಡ ಜಾಸ್ತಿ. ಲಾಭ ಭಾವದಲ್ಲಿ ಶುಕ್ರ ಇದ್ದರೆ ಜೀವನದಲ್ಲಿ ಎಲ್ಲ ರೀತಿಯ ಸುಖ, ಸಂತೋಷ, ವೈಭೋಗಗಳನ್ನು ಅನುಭವಿಸ್ತಾರೆ. ಭೋಜನ ಪ್ರಿಯರಾಗಿರ್ತಾರೆ. ವಸ್ತ್ರ, ಆಭರಣ, ವಾಹನ, ಶಯನ ಸೌಖ್ಯ ಇರುತ್ತೆ. ಮೋಜು ಮಸ್ತಿಯಿಂದ ಕೂಡಿದ ಪಾರ್ಟಿ, ಸುತ್ತಾಟಗಳಲ್ಲಿ ಆಸಕ್ತಿ ಇರುತ್ತೆ. ಜೀವನ ಇರೋದೇ ಸಂತೋಷವಾಗಿ ಎಂಜಾಯ್ ಮಾಡೋದಕ್ಕೆ ಅನ್ನೋ ಸ್ವಭಾವ ಇವ್ರದ್ದಾಗಿರುತ್ತೆ. ವೃದ್ಧಾಪ್ಯದವರೆಗೂ ಸ್ತ್ರೀ ಸ್ನೇಹ ಇರುತ್ತೆ. ಮೋಡಿ ಮಾಡುವಂಥ ಮಾತು, ಸುಂದರವಾದ ಧ್ವನಿ ಇರುತ್ತೆ. ಕಲಾಕಾರರು, ಕಲಾಸಕ್ತಿ ಇರುತ್ತೆ. ಸಂಗೀತ, ಸಾಹಿತ್ಯ, ನಟನೆ, ನಾಟ್ಯ, ಚಿತ್ರಕಲೆ, ಶಿಲ್ಪಕಲೆಗಳಲ್ಲಿ ಆಸಕ್ತಿ ಅಥವಾ ಪ್ರವೇಶ ಇರುತ್ತೆ. ಷೇರು ಮಾರುಕಟ್ಟೆ, ಸ್ಥಿರಾಸ್ತಿ, ಲಾಟ್ರಿ, ಜೂಜುಗಳಲ್ಲೂ ಕೂಡ ಹಣ ಸಂಪಾದನೆ ಮಾಡುವಂಥ ಯೋಗ ಇರುತ್ತೆ. ಸ್ನೇಹಿತರು ಜಾಸ್ತಿ, ವಿಶೇಷವಾಗಿ ಸ್ತ್ರೀಯರೇ ಹೆಚ್ಚು ಸ್ನೇಹಿತರಾಗಿರ್ತಾರೆ. ಇದೇ ಇವರಿಗೆ ಬಲಹೀನತೆಯಾಗುವ ಅವಕಾಶ ಕೂಡ ಇದೆ. ಹೆಂಡತಿಯಿಂದ ಅಥವಾ ಪ್ರೇಮ ಸಂಬಂಧದಿಂದ ಕೂಡ ಲಾಭವನ್ನು ಪಡಿತಾರೆ. ಮೋಜು ಮಸ್ತಿಗಳು ಅತಿಯಾಗಿ ಜೀವನವನ್ನು ಸರಿಯಾಗಿ ನಡೆಸಿಕೊಂಡು ಹೋಗೋದಕ್ಕೆ ಸಾಧ್ಯವಾಗದ ಪರಿಸ್ಥಿತಿ ಎದುರಾಗಬಹುದು. ಸ್ತ್ರೀ ಸ್ನೇಹದಿಂದ ವೈವಾಹಿಕ ಜೀವನ ಕೂಡ ಸಮಸ್ಯೆಗೆ ಎದುರಾಗಬಹುದು. ಶನಿ 11ನೇ ಮನೆಯಲ್ಲಿದ್ದರೆ ಪೂರ್ಣಾಯುಷ್ಯ. ಒಳ್ಳೆಯ ವ್ಯಾಪಾರ, ಒಳ್ಳೆಯ ಉದ್ಯೋಗ ಇರೋ ಸಾಧ್ಯತೆ ಇರುತ್ತೆ. ಸ್ನೇಹಿತರು ಕಡಿಮೆ. ಸರ್ಕಾರಿ ಕಾಂಟ್ರಾಕ್ಟ್ಗಳಿಂದ ಅಧಿಕ ಲಾಭ ಸಾಧ್ಯತೆ. ಆರೋಗ್ಯವಂತರಾಗಿರ್ತಾರೆ. ಒಳ್ಳೆಯ ಅಧಿಕಾರಿ ಕೂಡ ಆಗುವಂಥ ಸಾಧ್ಯತೆ ಇದೆ. ರಾಜಕೀಯದಲ್ಲಿ ವಿಶೇಷವಾದ ಆಸಕ್ತಿ ಅಷ್ಟೇ ಅಲ್ಲದೆ ಪ್ರವೇಶ, ಗೆಲುವು ಎಲ್ಲ ಸಾಧ್ಯತೆ ಕೂಡ ಇರುತ್ತೆ. ಶನಿಗೆ ಈ ಸ್ಥಾನ ಉಚ್ಚ ಸ್ಥಾನ ಆದಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನು ರಾಜಕೀಯದಲ್ಲಿ ಕಾಣಬಹುದು. ಶನಿ ಮಹಾದಶ ತಕ್ಕ ಸಮಯಕ್ಕೆ ಬಂದಾಗ ರಾಜಕೀಯದಲ್ಲಿ ಯಶಸ್ಸು, ಗೌರವ ಸಿಗೋ ಅವಕಾಶಗಳು ತುಂಬ ಚೆನ್ನಾಗಿರುತ್ತೆ. ಇನ್ನು ರಾಹು 11ನೇ ಭಾವದಲ್ಲಿದ್ದರೆ ವಿದೇಶದಲ್ಲಿ ಉದ್ಯೋಗ, ನಿವಾಸ ಹಾಗೂ ಬಹಳ ಸಂಪಾದನಾ ಸಾಧ್ಯತೆ ಇರುತ್ತೆ. ಸ್ವದೇಶದಲ್ಲೇ ಇದ್ದರೆ ವಿದೇಶಿ ಕಂಪನಿಗಳಲ್ಲಿ ಅಥವಾ ವಿದೇಶಿ ಮೂಲದಿಂದ ಲಾಭ ಸಾಧ್ಯತೆ ಹೆಚ್ಚು. ಧೈರ್ಯ, ಸಾಹಸಗಳು ಜಾಸ್ತಿ. ಅಕ್ರಮ ಮಾರ್ಗದಿಂದ ಕೂಡ ಹಣ ಸಂಪಾದನೆಯ ಸಾಧ್ಯತೆ ಇರುತ್ತೆ. ಅದು ಯಾವುದೇ ರೀತಿಯಿಂದ ಆದರೂ ಆಗಿರಬಹುದು. ವಿಪರೀತ ಲಾಭಾಕಾಂಕ್ಷೆ ಇವರಲ್ಲಿರುತ್ತೆ. ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಆಸಕ್ತಿ ಸ್ವಲ್ಪ ಕಡಿಮೆ. ಇನ್ನು ಕೇತು ಲಾಭಸ್ಥಾನದಲ್ಲಿದ್ದರೆ ಜೂಜು, ಲಾಟರಿ, ಬೆಟ್ಟಿಂಗ್ನಂತಹ ಮೂಲಗಳಿಂದ ಲಾಭ ಇರುತ್ತೆ. ಎಲ್ಲ ಕ್ಷೇತ್ರಗಳಲ್ಲೂ ಇವರಿಗೆ ಯಶಸ್ಸು ಸಿಗುತ್ತೆ ಅಂತಾನೆ ಹೇಳ್ಬೋದು. ವಿದ್ಯೆ, ಪಾಂಡಿತ್ಯ, ಸೇವಾ ಸಂಸ್ಥೆಗಳ ನಿರ್ವಹಣೆ ಮುಂತಾದ ಫಲಿತಾಂಶಗಳು ಇರುತ್ತೆ. ಹಲವು ಮೂಲಗಳಿಂದ ಆದಾಯ ಲಾಭ ಇರುತ್ತೆ. ಸ್ನೇಹಿತರೆ, ಈ ಎಲ್ಲ ಮಾಹಿತಿಗಳು ಕೇವಲ ಸಾಧಾರಣ ಜ್ಯೋತಿಷ್ಯ ಫಲಸೂತ್ರಗಳು ಮಾತ್ರ. ಪ್ರತಿ ಗ್ರಹಗಳಿಗೂ ಈ ಭಾವ ಸ್ವಂತ, ಮಿತ್ರ, ಶತ್ರು, ಉಚ್ಚ, ನೀಚ ಕ್ಷೇತ್ರಗಳು ಆಗಬಹುದಾದ ಸಾಧ್ಯತೆ ಇರೋ ಕಾರಣ ಈ ಎಲ್ಲ ವಿಷಯಗಳಲ್ಲೂ ಫಲಿತಾಂಶಗಳು ಬದಲಾಗೋ ಸಾಧ್ಯತೆ ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಜ್ಯೋತಿಷ್ಯರ ಬಳಿ ನಿಮ್ಮ ಜಾತಕ ವಿಶ್ಲೇಷಣೆಯನ್ನು ಮಾಡಿಸ್ಕೊಳ್ಳಿ.
ನನ್ನನ್ನು ಕೂಡ ನೀವು ಸಂಪರ್ಕಿಸಬಹುದು. ಈ ಸ್ಕ್ರೀನ್ ಮೇಲೆ ಕಾಣಿಸುವಂಥ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಳಿ. ಒಂದು ಜಾತಕಕ್ಕೆ 399 ರೂಪಾಯಿಗಳು ಮಾತ್ರ. ಇಬ್ಬರ ಜಾತಕಕ್ಕಾದರೆ 659 ರೂಪಾಯಿಗಳಾಗುತ್ತೆ. ಜೈ ಶ್ರೀರಾಮ್, ಹರ ಹರ ಮಹಾದೇವ್.